ದಿನಾಂಕ 5/9/25 ಸುಮಾರು ಮಧ್ಯಾಹ್ನ 12:15ಕ್ಕೆ ಫಿರ್ಯಾದಿದಾರರಾದ ಮೊಹಮ್ಮದ್ ಆಸಿಫ್ ರವರು ಅವರು ಈದ್ ಮಿಲಾದ್ ಹಬ್ಬದ ಸಲುವಾಗಿ ಮಸೀದಿಗೆ ಹೋಗಿ ತಿರುಗಬೇಕಾದ್ರೆ ಅವ್ರ ಮನೆಯ ಹಿಂಭಾಗದಲ್ಲಿ ಕೂಡಲು 35ರಿಂದ 40 ವರ್ಷ ಸುಮಾರು ಒಂದು ಗಂಡಸಿನ ಶವ ಪತ್ತೆಯಾಗಿರ್ತದೆ ಅಂತ ಹೇಳಿ ಪೊಲೀಸರು ಕಂಪ್ಲೇಂಟ್ ನೀಡಿರ್ತಾರೆ. ಅದು ಸ್ಥಳಕ್ಕೆ ಹೋಗಿ ನೋಡಿದಾಗ ಯಾರೋ ದುಷ್ಕರ್ಮಿಗಳು ತಲೆಯಲ್ಲಿ ಕಲ್ಲಿನಿಂದ ಪೆಟ್ಟು ಮಾಡಿ ಅವರು ಮೃತಪಟ್ಟಿರ್ತಾರೆ ಅಂತ ತಿಳಿದು ಬಂದಿರ್ತದೆ. ಇದರ ಬಗ್ಗೆ ತನಿಖೆ ಒಂದು ತಂಡವನ್ನು ರಚಿಸಿದ್ದು DSP ನಂದಾರೆಡ್ಡಿ, APMC ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಮತ್ತು ಕ್ರೂಸ್ಪೇಟೆ ಇನ್ಸ್ಪೆಕ್ಟರ್ ಮಾಂತೇಶ್, PSI ಆದ ಸುರೇಶ್ ಮಲ್ಲಿಕಾರ್ಜುನ ಮತ್ತು ಸಿಬ್ಬಂದಿಗಳ ಒಂದು ನೇತೃತ್ವದಲ್ಲಿ ತಂಡವನ್ನು ರಚಿಸಿದ್ದು ಇವರುಗಳು ಆರೋಪಿತರಾದ ಬಾಲರಾಜ್ ತಂದೆ ಲೇಟ್ ಪೊನ್ನಪ್ಪ ಮತ್ತು ಆರೋಪಿ ಹನುಮಂತ ತಂದೆ ಲೇಟ್ ಪೊನ್ನವರಪ್ಪ ರವರನ್ನ ದಸ್ತಗಿರಿ ಮಾಡಿ 300 ರೂಪಾಯಿ ಅಮೌಂಟ್ ಸಿಕ್ಕಿರುತ್ತೆ ಮೃತರ ಹತ್ರ. ಜಸ್ಟ್ 300 ರೂಪೀಸ್ಗೋಸ್ಕರ ಅಂದ್ರೆ ಅವರು ಕುಡಿದಿರ್ತಾರೆ, ಅಂದ್ರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಕುಡಿದಿರ್ತಾರೆ. ಇವನು ಮೃತನೂ ಕುಡಿದಿರ್ತಾರೆ, ತುಂಬಾ ಇವನ್ ಅಕ್ಯೂಸ್ಡ್ ತುಂಬಾ ಕುಡಿದಿರ್ತಾರೆ. ಅವರು ನಮಗೆ ಗೊತ್ತಾಗಿಲ್ಲ ಅಂತ ತಿಳಿಸಿರ್ತಾರೆ. ಆರೋಪಿಗಳು ಯಾವ ರೀತಿ ಟ್ರೇಸ್ ಆಗ್ತದೆ ಲೋಕಲ್ ಲೈಟ್ಸ್ ಅಂತ ನಮ್ಗೆ ಗೊತ್ತಾಯ್ತು. ಆರೋಪಿ ಅಲ್ಲಿರುವಂತ CC ಕ್ಯಾಮ್ರಾ ಇದರಿಂದ ಪತ್ತೆ ಹಚ್ಚಲಾಗಿದೆ. ಇಲ್ಲ, ಅವರು 300 ರೂಪಾಯಿ ಸಿಗುತ್ತೆ ಅಷ್ಟೇ. ಅದು ತಗೊಂಡೇನೋ ಮಾಡ್ಬೇಕು ಅನ್ನೋದಿಲ್ಲ. ಅವ್ರಿಗೆ ದುಡ್ಡು ಅವಶ್ಯಕತೆ ಇರುತ್ತೆ ಕುಡಿಲಿಕ್ಕೆ. ಒಂದು 300 ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಾರೆ. ಮಲಗಿರ್ತಾನೆ ರಸ್ತೆ ಬದಿಯಲ್ಲಿ. ಅವಾಗ ಕೇಳಿದಾಗ ಇನ್ನು ನಿರಾಕರಿಸಿ ಅವನು ತುಂಬಾ ಕೂಗಾಡ್ತಾನೆ. ಅದರಿಂದ ಮಾಡ್ತಾರೆ. ಅವರಿಬ್ರು ಫ್ರೆಂಡ್ಸ್ ಇದ್ರು. ಇವರು ಮೃತನಿಗೂ ಮತ್ತೆ ಅಕ್ಯೂಸ್ಗೂ ಏನು ಸಂಬಂಧ ಇಲ್ಲ. ಅವರು ಏನಿದೆ ಅಕ್ಯೂಸ್ಡ್ A1 A2 ಇದ್ದಾರೆ, ಅವರಿಬ್ರು ಫ್ರೆಂಡ್ಸ್ ಇದ್ದಾರೆ. ಅಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ನಮ್ಮ ಕೇಸಲ್ಲಿ ಎವ್ರಿ ಡೇ ನೈಟ್ ಡ್ರಿಂಕ್ಸ್ ಮಾಡೋದು, ಈ ಥರ ಕೂಗಾಟ ಗಲಾಟೆ ಎಲ್ಲ ರೆಗ್ಯುಲರ್ ನಡೀತದೆ. ಸೊ ಅಲ್ಲೊಂದಿಷ್ಟು ಬೀಟ್ ಏನಾದ್ರು ಹೆಚ್ಚಳ ಮಾಡ್ತೀವಿ. ಇವಾಗ ಆಕ್ಚುಲಿ ಅದು ಮುಂಚೆ ಅದು ಬೇರೆ ಲಿಮಿಟ್ಸ್ ಆಗಿತ್ತು. ಮುಂಚೆ APMC ಲಿಮಿಟ್ಸ್ ಇತ್ತು, ಈಗ ಬ್ರೂಸ್ಪೇಟೆ ಇದೆ. ಮೊದಲು ಬ್ರೂಸ್ಪೇಟೆ ಇತ್ತು, ಈಗ APMC ಲಿಮಿಟ್ಸ್ ಆಗಿದೆ. ಸೊ ಹಂಗಾಗಿ ಅದು ಬೀಟ್ ರೀಶಫಲ್ ಮಾಡಬೇಕು. ಖರ್ಚು ಮಾಡಿದ್ರೆ ಇಲ್ಲ, ಇನ್ನೊಂದು ತನಿಖೆ ಮಾಡಬೇಕು. ಅದು ಜಸ್ಟ್ ಅಕ್ಯೂಸ್ಡ್ ನಿನ್ನೆ ಇದಾಗಿದೆ, ವಿಲೇಜ್ ಅಲ್ಲಿ ಮಾಡಬೇಕು. ನಮಗೆ ಕೊಲೆ ಮಾಡ್ಬೋದು ಚೆನ್ನಾಗಿ ಈ ಥರ ಹೋಗಿ ಕೇಳ್ತಾರಲ್ಲ, ಇದಕ್ಕಿಂತ ಮುಂಚೆ ಯಾವುದಾದ್ರೂ ಅಲ್ಲ, ಈಗ ಯಾರು ಆರೋಪಿತರಿದ್ದಾರೆ ಅವ್ರು ಮುಂಚೆ ಯಾವ್ದಾರ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅಥವಾ ಇದೇ ಮೊದಲನೇ ಕೇಸ ಅಥವಾ ಉದ್ದೇಶ ಇಷ್ಟೇನ ಇನ್ನೇನಾದ್ರು ಮುಂದುವರೆದಿದೆ, ಇದ್ರ ಬಗ್ಗೆ ಎಲ್ಲ ತನಿಖೆಯಿಂದ ತಿಳಿಬೇಕಾಗಿದೆ. ಈಗ ತಕ್ಷಣಕ್ಕೆ ಆರೋಪಿಗಳು ದಸ್ತಗಿರಿ ಮಾಡಲಾಗಿದೆ, ತನಿಖೆಯನ್ನು ಮುಂದುವರಿಸಲಾಗಿದೆ. ಹತ್ಯೆ ಒಳಗಾದವರಿಗಲ್ಲ ಅವರನ್ನ ಐಡೆಂಟಿಫೈ ಮಾಡಿದ್ರೆ ಅದೇ ಏನು ಕ್ರಮ? ಮೃತನ ಯಾರಿದ್ದಾರೆ ಮೃತ ಅವರು ಇಲ್ಲಿ ಲೋಕಲ್ ಎಲ್ಲಾರನ್ನೂ ವಿಚಾರಿಸ್ತಾ ಇದ್ದಾರೆ. ಏನು ಸುಳಿವು ಸಿಕ್ಕಿಲ್ಲ. ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಮತ್ತೆ ಲೋಕಲ್ ನ್ಯೂಸ್ ಚಾನೆಲ್ ಮತ್ತೆ ಇರುವಂತ ಎಲ್ಲ ಫ್ಯಾಕ್ಟ್ರೀಸ್ ಅಲ್ಲಿ ಮತ್ತೆ ಎಲ್ಲ ಬೀಟ್ಗಳಲ್ಲಿ ಇವರ ಫೋಟೋನ ನಾವು ಪತ್ತೆಗೆ ಹಾಕಿ ತೋರಿಸಿ ಅದನ್ನ ಕ್ರಮ ಕೈಗೊಳ್ತೀವಿ. ಪತ್ತೆ ಆದ್ರೆ ನೆಕ್ಸ್ಟ್ ಮುಂದಿನ ಕ್ರಮ ಕೈಗೊಳ್ತೀವಿ.